ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2025 ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 8ನೇ ತಾರೀಕು ಶುಕ್ರವಾರ, ಶ್ರಾವಣ ಶುದ್ಧ ತ್ರಯೋದಶಿ ಉಪರಿ ಚತುರ್ದಶಿ ತಿಥಿ ಬೀಳುತ್ತೆ. ಈಗ ಈ ವರ್ಷದ ಮಹಾಲಕ್ಷ್ಮಿ ಹಬ್ಬದ ಒಂದು ಅತಿ ಮುಖ್ಯ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನಕ್ಕೆ ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕಿದಾಗ ಗ್ರಹಸ್ಥಿತಿಗಳು ಈ ರೀತಿ ಇರುತ್ತೆ. ಕರ್ಕಾಟಕ ಲಗ್ನ, ಲಗ್ನದಲ್ಲಿ ರವಿ ಹಾಗೂ ವಕ್ರಬುಧ, ತೃತೀಯದಲ್ಲಿ ಅಂದರೆ 3ನೇ ಮನೆಯಲ್ಲಿ ಕನ್ಯಾದಲ್ಲಿ ಇದಕ್ಕೆ ಉಪಚಾಯ ಸ್ಥಾನ ಅಂತ ಹೇಳ್ತೀವಿ, ಯೋಗಕಾರಕ ಕುಜ ಇದ್ದಾನೆ. ಸಪ್ತಮದಲ್ಲಿ ಅಂದರೆ ಮಕರದಲ್ಲಿ ಚತುರ್ದಶಿ ಚಂದ್ರ ಅಂದರೆ ಹೆಚ್ಚು ಕಮ್ಮಿ ಹುಣ್ಣಿಮೆ ಕಡೆಗೆ ಹೋಗ್ತಾ ಇದ್ದಾನೆ, ಅವನು ಅಂದರೆ ಬಲಿಷ್ಠನಾಗಿದ್ದಾನೆ. ಮೀನದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ವಕ್ರಶನಿ ಇರ್ತಾನೆ. ಹಾಗೆಯೇ ಮಿಥುನದಲ್ಲಿ 12ನೇ ಮನೆಯಲ್ಲಿ ಗುರು ಹಾಗೂ ಶುಕ್ರ ಅವರ ಮಿಲನ ನಡೀತಾ ಇದೆ. ಒಂದಕ್ಕೊಂದು ಬಹಳ ಹತ್ತಿರ ಇರ್ತಾರೆ. ಶುಕ್ರ ಒಂದು 16 ಡಿಗ್ರಿ, ಗುರು ಬಂದು 20 ಡಿಗ್ರಿಲಿ ಇರ್ತಾರೆ. ಈ ದಿನ ಆಯುಷ್ಮಾನ್ ಯೋಗ ಹಾಗೂ ವನಿಜಕರಣ ಇರುತ್ತೆ. ಚಂದ್ರ ಹೆಚ್ಚು ಕಡಿಮೆ ಪೌರ್ಣಿ ಸ್ಥಿತಿಗೆ ಹೋಗ್ತಾ ಇದ್ದಾನೆ, ಒಂದು ಭಾಳ ಶಕ್ತಿ ಹೊಂದಿದ್ದಾನೆ. ಹಾಗೆಯೇ ಪಂಚಮಾಧಿಪತಿ ಕುಜ ಬುಧನ ಮನೆಯಲ್ಲಿ ಉಪಚಾಯ ಸ್ಥಾನದಲ್ಲಿರೋದು ವಿಶೇಷ. ಕಮಲಸ್ಥಾನ ಅಂದರೆ 12ನೇ ಮನೆಯಲ್ಲಿ 2 ಶುಭಗ್ರಹಗಳು. ಶುಕ್ರ ಇದು ಮಹಾಲಕ್ಷ್ಮಿ ಅಮ್ಮನವರ ಸಂಕೇತ, ಹಾಗೂ ಗುರುಗೆ ಧನಕಾರಕ ಅಂತ ಹೆಸರು. ಧನನು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಈ 2 ಅತಿ ಶುಭಗ್ರಹಗಳು ಸೇರಿರೋದ್ರಿಂದ ಇದಕ್ಕೆ ಕಮಲ ವಿಮಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೆಸರಾಗತ್ತೆ. ಕಮಲ ವಿಮಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೆಸರು ಬರುತ್ತೆ. ಈ ಜಾತಕದ ಕುಂಡಲಿ ಮೇರೆಗೆ ನಾನು ಹೇಳ್ತಾ ಇರೋದು ತಮಗೆ. ಈ ದಿನ ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾಂಗಲ್ಯ ಭಾಗ್ಯ ಕೂಡ ಸಿಗುತ್ತೆ. ಹಾಗೆಯೇ ಧನ ಕನಕಾಗಿದ್ದಗಳು ಕೂಡ ನಿಮಗೆ ಲಭಿಸಬಹುದು. ಈಗ ಈ ದಿನದ ಮುಹೂರ್ತದ ಆಧಾರಿತವಾಗಿ ಒಂದು ಸಣ್ಣ ಪರಿಹಾರ ನೀವು ಮಾಡಿದರೆ ಬಹಳ ಒಳ್ಳೆಯದು ವೀಕ್ಷಕರೇ. ಈ ಪರಿಹಾರಗಳು ಹಾಗೆಯೇ ನಾನು ಹೇಳೋ ಮಂತ್ರ ದೀಕ್ಷೆ, ಯಾವ ಮಂತ್ರ ಯಾವ ರೀತಿ ಹೇಳಬೇಕು, ಎಷ್ಟು ಬಾರಿ ಜಪಿಸಬೇಕು ಅಂತ ಹೇಳೋಕ್ಕೆ ಮುಂಚಿತವಾಗಿ ಒಂದು ವಿಷಯ ನಾನು ಹೇಳಲೇಬೇಕು. ಈ ಮಾಹಿತಿ ಎಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾನು ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷ ಒಂದೇ ರೀತಿ ಇರಬೇಕು ಅಂತ ಇಲ್ಲ. ಇದರಿಂದ ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ಸಂಜೆ ಮಾಡಿದರೆ ಬಹಳ ಒಳ್ಳೆಯದು. ನಾನು ಹೇಳೋಂಥ ಕೆಲವು ಪರಿಹಾರಗಳು ಬೆಳಗ್ಗೆನೂ ಮಾಡ್ಕೋಬೋದು. ಇಲ್ಲದಿದ್ದರೆ ಬೆಳಗ್ಗೆ ಆದರೂ ನಿಮಗೆ ಯಾವಾಗ ಅನುಕೂಲ ಇರುತ್ತೋ ಆಗ ಸಣ್ಣ ಪರಿಹಾರವನ್ನು ಮಾಡಲೇಬೇಕು. ಹಿಂದಿನ ದಿನವೇ ಈಗ ನಾನು ಹೇಳೋ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ಮಹಾಲಕ್ಷ್ಮಿ ಅಮ್ಮನವರ ಇಷ್ಟವಾದ ಹಣ್ಣು ದಾಳಿಂಬೆ ಹಣ್ಣು. ಇನ್ನು ಪಂಚಮಾಧಿಪತಿ ಕುಜ ಬುಧನ ಮನೆಯಲ್ಲಿರೋದ್ರಿಂದ, ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ಅಂದರೆ ಲಕ್ಷ್ಮೀಪತಿ, ಮಹಾವಿಷ್ಣುವಿನ ಇಷ್ಟ ಆಹಾರಗಳು ಜೇನುತುಪ್ಪ ಹಾಗೂ ಬಾಳೆಹಣ್ಣು. ಹಿಂದಿನ ದಿನ ಈ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಳಿ. 7 ದಾಳಿಂಬೆ ಹಣ್ಣು, ಒಂದು ಸಣ್ಣ ಬಾಟ್ಲಲ್ಲಿ ಜೇನುತುಪ್ಪ, 16 ಬಾಳೆಹಣ್ಣು, ಅದು ಪಚ್ಚ ಬಾಳೆಹಣ್ಣು, 16 ವೀಳ್ಯದೆಲೆ, 7 ಕೆಂಪು ಕಮಲದ ಹೂಗಳು, ಅರಳಿರೋದಾಗಿರ್ಬೋದು ಅಥವಾ ಮೊಗ್ಗಾದರೂ ಸರಿ, ಒಂದು ಹಸಿರು ಬಣ್ಣದ ಬ್ಲೌಸ್ ಪೀಸು, 16 ಹಸಿರು ಬಳೆಗಳು, ಅಡಿಕೆ, ಒಂದಷ್ಟು ಕಟ್ಟಿರೋ ಮಲ್ಲಿಗೆ ಹೂಗಳು, ಒಂದಷ್ಟು ತುಳಸಿ, ಹಾಗೆಯೇ ಒಂದಷ್ಟು ಕೆಂಪು ದಾಸವಾಳದ ಹೂಗಳು, ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮ. ಇಷ್ಟನ್ನು ಸಿದ್ಧಪಡಿಸ್ಕೊಳ್ಳಿ. ಈ ಪದಾರ್ಥಗಳನ್ನು ಮನೆಯಲ್ಲಿ ಮಾಡೋ ಲಕ್ಷ್ಮೀ ಪೂಜೆಗೆ ಬಳಸಬಾರದು. ಇನ್ನು ಹಬ್ಬದ ದಿನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕುಲಗುರುಗಳು ಅಥವಾ ಪುರೋಹಿತರು ಹೇಳಿದ ರೀತಿಯಲ್ಲಿ ಅಮ್ಮನವರ ಪೂಜೆ ಮಾಡಿಕೊಳ್ಳಿ. ಈಗ ನಾನು ಹೇಳಿರೋ ಇಷ್ಟು ವಸ್ತುಗಳು ಸೆಪ್ರೇಟಾಗಿ ಇಟ್ಟಿರಿ. ಇದ್ಯಾವುದು ಪೂಜೆಯಲ್ಲಿ ಬಳಸಬೇಡಿ, ಅಂದರೆ ಮನೆಯಲ್ಲಿ. ಇನ್ನು ಸಂಜೆ 5 ಗಂಟೆ ಮೇಲೆ ಇಷ್ಟು ವಸ್ತುಗಳನ್ನು ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ದೇವಿ ದೇವಸ್ಥಾನಕ್ಕೆ, ಅಮ್ಮನವರ ಯಾವುದೇ ರೂಪ ಆದರೂ ಪರವಾಗಿಲ್ಲ, ಗಾಯತ್ರಿ, ದುರ್ಗಾ, ಕಾಳಿ ಆದರೂ ಸರಿ, ಬನಶಂಕರಿ, ಪದ್ಮಾವತಿ, ಪಾರ್ವತಿ, ಮಹಾಲಕ್ಷ್ಮಿ ಯಾವುದಾದ್ರೂ ಸರಿ, ಈ ವಸ್ತುಗಳನ್ನು ಅರ್ಚಕರ ಮೂಲಕ ಅಮ್ಮನವರಿಗೆ ಅರ್ಪಿಸಿ ಮನೆ ಮಂದಿ ಹೆಸರಲ್ಲಿ
ಆದರೆ ಅರ್ಚನೆ ಮಾಡಿಸ್ಕೊಳ್ಳಿ, ನಮಸ್ಕಾರ ಮಾಡಿ, ಆಮೇಲೆ ಅಲ್ಲೇ ಸ್ವಲ್ಪ ಭಕ್ತಿಯಿಂದ ಒಂಚೂರು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ನಂತರ ನೀವು ಮನೆಗೆ ಹಿಂದಿರುಗಿ. ಅರ್ಚನೆ ಮಾಡಿಸ್ಕೊಳಕ್ಕೆ ಆಗಿಲ್ಲ ಅಂದರೆ ಚಿಂತೆ ಬೇಡ. ಇದರಲ್ಲಿ ಆದರೆ ಅರ್ಚಕರಿಗೆ ಹೇಳಿ ಒಂದು ದಾಳಿಂಬೆ ಹಣ್ಣು ಹಾಗೆಯೇ ಒಂದೋ ಎರಡೋ ಬಾಳೆಹಣ್ಣು ಪ್ರಸಾದವಾಗಿ ವಾಪಸ್ಸು ನಿಮಗೆ ಕೊಟ್ಟರೆ ಅರ್ಚಕರ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ. ದೇಗುಲದಲ್ಲಿ ಅರ್ಚನೆ ಆದರೆ ಮಾಡಿಸ್ಕೊಳ್ಳಿ, ಇಲ್ಲದ್ರೆ ಅವಶ್ಯಕತೆ ಇಲ್ಲ. ಅರ್ಚಕರು ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೆ ಇಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಜನಕೂಟ ಭಾಳ ಜಾಸ್ತಿ ಇದ್ದುಬಿಟ್ಟು ಜನಸಂದಣಿ ಭಾಳ ಜಾಸ್ತಿ ಇದ್ದು ಅಲ್ಲಿ ನೀವು ಸರಿಯಾಗೇನೋ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ತೊಂದರೆ ಇಲ್ಲ. ನಾನು ಹೇಳಿರೋ ಈ ಪದಾರ್ಥಗಳನ್ನು ದೇವಸ್ಥಾನದ ಒಳಗಿನ ಭಾಗದಲ್ಲಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ. ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮ ಅಲ್ಲಿ ಇಟ್ಟಿದ್ದೀನಿ ಸ್ವೀಕರಿಸಮ್ಮ ಅಂತ. ನಿಮ್ಮ ಕಣ್ಣು ಮುಂದೆ ಬೇರೆ ಯಾರಾದರೂ ಇದನ್ನು ಎತ್ಕೊಂಡು ಹೋಗ್ಬಿಟ್ರೆ ಚಿಂತೆ ಪಡಬೇಡಿ, ತಲೆ ಕೆಡಿಸ್ಕೋಬೇಡಿ, ಅದನ್ನು ಅಮ್ಮನವ್ರು ನೋಡ್ಕೊಳ್ತಾರೆ. ಸಿಂಪಲ್ಲಾಗಿ ಮಂಗಳಾರತಿ ಹಾಗೂ ತೀರ್ಥ ಸ್ವೀಕರಿಸಿ ಆನಂತರ ಮನೆಗೆ ತೆರಳಿ. ಮನೆಗೆ ಬಂದು ರಾತ್ರಿ ಊಟದ ನಂತರ ಮನೆ ಮಂದಿ ಎಲ್ಲ ಇದನ್ನು ಪ್ರಸಾದವಾಗಿ ಹಂಚಿಕೊಂಡು ತಿನ್ನಬೇಕು. ಅಂದರೆ ಆ ದಾಳಿಂಬೆ ಹಣ್ಣು ಮತ್ತು ಬಾಳೆಹಣ್ಣು. ಹಾಗೆಯೇ ಬೆಳಗ್ಗೆ ಪೂಜೆ ಆದಮೇಲೆ ಹಾಗೂ ಸಂಜೆ ದೀಪಗಳನ್ನು ಹಚ್ಚಿದ ಮೇಲೆ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲಾದರೂ ಸರಿ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚಿತವಾಗೋದ್ರೂ ಸರಿ 2 ಹೊತ್ತು ಮನೆಯಲ್ಲೇ ಉತ್ತರಾಭಿಮುಖ ಈಗ ನಾನು ಹೇಳೋ ಒಂದು ಮಂತ್ರವನ್ನು 24 ಬಾರಿ ವೈಖಾರಿ ರೂಪದಲ್ಲಿ ಜಪಿಸಿ ಜೋರಾಗಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಆನಂತರ ಇದಾದಮೇಲೆ ಈಗ ಹೇಳುವಂಥ ಲಕ್ಷ್ಮೀ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ಹೇಗೆ ಬರುತ್ತೆ ಅಂದರೆ, ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ಇನ್ನೊಂದು ಸರ್ತಿ ಹೇಳಬೇಕಿದ್ರೆ, ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ಈಗ ಗಮನಿಸಿ, ಹೋದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಳಿರುವಂಥ ಮಂತ್ರ ಬೇರೆ, ಈಗ ನಾನು ಹೇಳ್ತಾ ಇರುವಂಥ ಮಂತ್ರ ಬೇರೆ. ಇನ್ನು ಈ ಮಂತ್ರ ಜಪವನ್ನು ಇಷ್ಟವಿದ್ರೆ ಬೇಕಾದರೆ ಹಿಂದಿನ ದಿನ ಹಾಗೂ ಮುಂದಿನ ದಿನ ಒಂದು ಎಕ್ಸ್ಟ್ರಾ ದಿನ ಬೇಕಾದರೂ ನೀವು ಮಾಡಿಕೊಂಡ್ರೆ ಜಪಿಸಿದರೆ ಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಮತ್ತಷ್ಟು ಬೇಗ ಪಾತ್ರರಾಗ್ತೀರ. ಅನುಕೂಲ ಇದ್ದರೆ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ವೀಕ್ಷಕರೇ, ಅವತ್ತೊಂದಿನ ದಿನ ಮಾಡ್ಕೊಳ್ತೀವಿ ಅಂದರೆ ಸಾಕಷ್ಟು. ಇನ್ನು ಅಡುಗೆಯಲ್ಲಿ ಯಾವ ಪದಾರ್ಥಗಳನ್ನು ಈ ಹಬ್ಬದ ದಿನ ಸೇವನೆ ಮಾಡಬಾರ್ದು ಅಂತ ತಿಳಿಸ್ತೀನಿ. ಅಡುಗೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ಸೇವಿಸಬಾರ್ದು. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸೇವನೆ ನಿಷಿದ್ಧ. ಕಪ್ಪು ಬದನೆಕಾಯಿ, ಬಾಳೆಕಾಯಿ, ಗೆಣಸು, ಹಾಗಲಕಾಯಿ, ಪಡವಲಕಾಯಿ, ಹೀರೆಕಾಯಿ, ಸೊಪ್ಪುಗಳು, ಕೊತ್ತಂಬರಿ ಹಾಗೂ ಕರಿಬೇವು ಓಕೆ. ಸಿಹಿ ಕುಂಬಳಕಾಯಿ, ಹಲಸಿನ ಹಣ್ಣು ಹಾಗೂ ಹಲಸಿನಕಾಯಿ, ಗಡ್ಡೆಕೋಸು ಈ ತರಕಾರಿಗಳು ಅಡುಗೆಯಲ್ಲಿ ಬಳಕೆ ಮಾಡಬಾರ್ದು. ಹಾಗೆಯೇ ಮನೆ ಮುಂದೆ ಕುಂಬಳಕಾಯಿ ಹೊಡಿಬಾರ್ದು. ಆನಂತರ ಇನ್ನು ಹಬ್ಬಕ್ಕೆ ಹಿಂದಿನ ದಿನ, ಹಬ್ಬದ ದಿನ ಹಾಗೂ ಮುಂದಿನ ದಿನ ಸಸ್ಯಾಹಾರ ಮಾತ್ರ. ಹಾಗೆಯೇ ಈ 3 ದಿನಗಳು ದಾಂಪತ್ಯದಲ್ಲಿ ಬ್ರಹ್ಮಚರ್ಯ ಪಾಲನೆ ಇದ್ದರೆ ಅದು ಬಹಳ ಒಳ್ಳೆಯದು, ಅತಿ ಮುಖ್ಯ. ಅದು ದೇಗುಲದಿಂದ ಮನೆಗೆ ಬಂದ ನಂತರ ನೀವೆಂದಿನಂತೆ ಊಟ ಮಾಡ್ಕೋಬಹುದು. ಈ ಸಂಚಿಕೆ ಕೂಡ ನಿಮಗೆಲ್ಲ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.